ಸತ್ಯಸ್ಪರ್ಶ ಕನ್ನಡ ಟಿವಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ತರಕಾರಿ, ಹಣ್ಣು ಹಾಗೂ ತೆಂಗು, ಅಡಿಕೆ ಯಾವುದೇ ಬೆಳೆಯಾದರೂ ಸ್ಥಿರವಾದ ಬೆಳೆ ಉತ್ಪಾದನೆಗೆ ನೀರು, ಮಣ್ಣು ಹಾಗೂ ಪೋಷಕಾಂಶ ನೀಡುವುದು ಅತ್ಯಗತ್ಯ ಎಂದು ಹಿರಿಯ ವಿಜ್ಞಾನಿ ಡಾಕ್ಟರ್ ಟಿ.ಕೆ. ರಾಧಾ ಹೇಳಿದರು. ಪಾಂಡವಪುರ ತಾಲೂಕಿನ ಮಾಣಿಕ್ಯನಹಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಹಾಗೂ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಬೆಂಗಳೂರು ಮತ್ತು ಪಂಚಾಯಿತಿ ವ್ಯಾಪ್ತಿಯ ಸ್ವಸಹಾಯ ಸಂಘಗಳ ಸಹಯೋಗದೊಂದಿಗೆ ಆಯೋಜಿಸಿದ್ದ ರಾಷ್ಟ್ರೀಯ ಸಮತೋಲನ ಗೊಬ್ಬರ ಬಳಕೆ ವಿಶೇಷ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಅವರು ಮಣ್ಣಿನ ಪರೀಕ್ಷೆಯ ಮಹತ್ವ, ಹಸಿರು ಎಲೆ ಗೊಬ್ಬರದ ಬಳಕೆ ಹಾಗೂ ರಾಸಾಯನಿಕ ಗೊಬ್ಬರಗಳಿಗೆ ಪರ್ಯಾಯ ವಿಧಾನಗಳ ಕುರಿತು ಅವರು ಮಾತನಾಡಿದರು. ಮಕ್ಕಳಿಗೆ ಅನ್ನದ ಜೊತೆಗೆ ಪೋಷಕಾಂಶವುಳ್ಳ ಆಹಾರ ನೀಡುವ ಮಾದರಿಯಲ್ಲಿ ಹಣ್ಣು ಹಾಗೂ ತರಕಾರಿ ಗಿಡಗಳಿಗೂ ಪೋಷಕಾಂಶಗಳನ್ನು ನೀಡಬೇಕಿದೆ ಎಂದರಲ್ಲದೆ ಮಣ್ಣಿನ ಫಲವತ್ತತೆ ಮತ್ತು ಸುಸ್ಥಿರ ಕೃಷಿಗಾಗಿ ಸಮತೋಲನ ಪೋಷಕಾಂಶ ನಿರ್ವಹಣೆಯ ಅಗತ್ಯತೆಯನ್ನು ವಿವರಿಸಿದರು. ಜೈವಿಕ ಗೊಬ್ಬರಗಳ ಬಳಕೆ, ಮಣ್ಣಿನ ಆರೋಗ್ಯ ನಿರ್ವಹಣೆ ಹಾಗೂ ಪ್ರದರ್ಶನಗಳ ಕುರಿತು ಡಾಕ್ಟರ್ ಸಿ. ವಾಸುಗಿ ತಾಂತ್ರಿಕ ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ಸಮತೋಲನ ಗೊಬ್ಬರ ಬಳಕೆಯ ಕುರಿತು ವಿಶೇಷ ಉಪನ್ಯಾಸವನ್ನು ವಿಜ್ಞಾನಿ ಡಾಕ್ಟರ್ ಎಂ.ಸಿ. ಕೀರ್ತಿ ನೀಡಿದರು. ಕೀಟನಾಶಕ ಸುರಕ್ಷಿತ ಬಳಕೆ ಮತ್ತು ಸಸ್ಯ ಸಂರಕ್ಷಣಾ ಕಿಟ್ ಬಳಕೆಯ ಕುರಿತು ಬಿಎಸ್ಎಫ್ ಇಂಡಿಯಾ ಲಿಮಿಟೆಡ್ನ ಕೆ. ದೀಪಕ್ ಗೌಡ ಅವರು ಸಂಸ್ಥೆಯ ಪರವಾಗಿ ಮಾಹಿತಿ ನೀಡಿದರು. ಅಧ್ಯಕ್ಷತೆ ವಹಿಸಿದ್ದ ಪಿಡಿಒ ಕೆಎನ್ ಕುಮಾರ್ ಹಾಗೂ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಂಎಸ್ ಕುಮಾರ್ ಮಾತನಾಡಿ ರೈತರಿಗೆ ಸಮತೋಲನ ಗೊಬ್ಬರ ಬಳಕೆ ಹಾಗೂ ಸುಸ್ಥಿರ ಕೃಷಿ ಕುರಿತು ಜಾಗೃತಿ ಮೂಡಿಸುವ ಕಾರ್ಯವನ್ನು ಶ್ಲಾಘಿಸಿದರು. ಅಂತಿಮವಾಗಿ ವಿಜ್ಞಾನಿಗಳು ಹಾಗೂ ರೈತರ ನಡುವೆ ಸಂವಾದ ನಡೆಯಿತು ಮತ್ತು ಪರಿಸರ ಸ್ನೇಹಿ ಕೃಷಿ ಪದ್ಧತಿಗಳ ಕುರಿತು ರೈತರಿಗೆ ಅರಿವು ಮೂಡಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಒಟ್ಟು 164 ರೈತರು ಭಾಗವಹಿಸಿದ್ದು, ಅದರಲ್ಲಿ 69 ಪುರುಷರು ಹಾಗೂ 95 ಮಹಿಳಾ ರೈತರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಉದ್ದೇಶ ಸಮತೋಲನ ಗೊಬ್ಬರ ಬಳಕೆ, ಮಣ್ಣಿನ ಆರೋಗ್ಯ ನಿರ್ವಹಣೆ ಹಾಗೂ ಸುಸ್ಥಿರ ಕೃಷಿ ಪದ್ಧತಿಗಳ ಕುರಿತು ರೈತರಲ್ಲಿ ಜಾಗೃತಿ ಮೂಡಿಸುವುದಾಗಿತ್ತು. ಕಾರ್ಯಕ್ರಮದ ಅಂಗವಾಗಿ ಅರ್ಕ ಬೀಜ ಕಿಟ್, ಅರ್ಕ ಪೂರ್ಣ ಹಾಗೂ ಎಎಂಸಿಯನ್ನು ರೈತರಿಗೆ ವಿತರಿಸಲಾಯಿತು. ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಂಎಸ್ ಕುಮಾರ್, ಪಿಡಿಒ ಕೆಎನ್ ಕುಮಾರ್, ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಉಪಾಧ್ಯಕ್ಷ ಎಂಎನ್ ನಟರಾಜು, ನಿವೃತ್ತ ಶಿಕ್ಷಕ ಬೋರೇಗೌಡ, ಪಂಚಾಯಿತಿ ವ್ಯಾಪ್ತಿಯ ಸ್ವಸಹಾಯ ಸಂಘಗಳ ಅಧ್ಯಕ್ಷರು, ಸದಸ್ಯರು, ಅಕ್ಕಪಕ್ಕದ ಗ್ರಾಮಗಳ ಗ್ರಾಮಸ್ಥರು ಹಾಜರಿದ್ದರು. ಭೂಮಿ ತಾಯಿಯನ್ನ ಯಾವ ರೀತಿ ನಂಬ್ಕೊಂಡಿರ್ತೀವಿ, ಆ ಭೂಮಿ ತಾಯಿಗೆ ಗೊಬ್ಬರ ಆಗಲಿ ಯಾವುದೇ ಬೆಳೆಗಳಿಗೆ ಔಷಧಿಯನ್ನು ಸಿಂಪಡಣೆ ಮಾಡಬೇಕಾದ್ರೆ ನಾವು ಅದಕ್ಕೆ ಆದಂತಹ ಡಾಕ್ಟರ್ ಹತ್ರ ಹೋಗ್ಲೇಬೇಕು. ಆವಾಗಲೇ ಅದಕ್ಕೆ ಬೇಕಾದ ಎಷ್ಟು ಗೊಬ್ಬರನ ಬಳಸಬೇಕು ಅನ್ನೋಂಥದ್ದು ನಮಗೆ ತಿಳಿಯುತ್ತೆ. ಸೊ ಆ ಗೊಬ್ಬರನ ಯಾವ ರೀತಿ ಬಳಸಬೇಕು ಅಥವಾ ರಾಸಾಯನಿಕ ಗೊಬ್ಬರಗಳಿಗೆ ಬದಲಾಗಿ ಬೇರೆ ಯಾವ ರೀತಿ ಗೊಬ್ಬರಗಳನ್ನ ನಮ್ಮ ಬೆಳೆಗಳಿಗೆ ಬಳಸಬಹುದು ಅನ್ನೋ ಒಂದು ತಿಳಿಯುವಂತ ಒಂದು ಕಾರ್ಯಕ್ರಮನೇ ಈ ಅಭಿಯಾನ. ಒಂದ್ಸಲ ಜಾಸ್ತಿ ಬರೋದು, ಒಂದ್ಸಲ ಕಡಿಮೆ ಬರೋದು, ಆ ರೀತಿ ಆಗುತ್ತಲ್ಲ. ಸೊ ಸ್ಥಿರವಾದ ಬೆಳೆ ಉತ್ಪಾದನೆಗೆ ಈ 3 ಮಣ್ಣು, ನೀರು, ಪೋಷಕಾಂಶನ ನಾವು ನಿರ್ವಹಣೆ ಮಾಡ್ಕೋಬೇಕು. ಸೊ ಮಣ್ಣಿನ ಬಗ್ಗೆ ಹೇಳೋದಾದ್ರೆ, ಸೊ ನೀವೊಂದು ಯಾವುದೇ ಬೆಳೆ ಬೆಳಿಬೇಕಾದ್ರೂ ನಿಮಗೆ ಬೆಳೆಗಳಿಗೆ ಸುಮಾರು 17 ಪೋಷಕಾಂಶಗಳು ಮುಖ್ಯ. ನಮಗೆ ಹೆಂಗೆ ಪೋಷಕಾಂಶಗಳು ಮುಖ್ಯ, ಅದೇ ರೀತಿ ಬೆಳೆಗಳಿಗೂ 17 ಪೋಷಕಾಂಶಗಳು. ಇದರಲ್ಲಿ ನಾವು ಇಂಗಾಲ ಅಂತೀವಿ, ಹೈಡ್ರೋಜನ್ ಅಂತೀವಿ, ಆಕ್ಸಿಜನ್ ಅನ್ನೋದು ಈ ನಮ್ಮಲ್ಲಿರೋ ಗಾಳಿ ನೀರಿನ ಮೂಲಕ ಅದು ಗಿಡಗಳಿಗೆ ಸಿಗುತ್ತೆ. ನೆಕ್ಸ್ಟ್ ಬರೋದಾದ್ರೆ ಪ್ರಮುಖ ಪೋಷಕಾಂಶಗಳು. ಇವ್ಯಾವ್ಯಾವ ಪ್ರಮುಖ ಪೋಷಕಾಂಶಗಳು ಅಂತಂದ್ರೆ ಒಂದು ಸಾರಜನಕ, ರಂಜಕ ಮತ್ತೆ ಪೊಟ್ಯಾಶ್. ಸೊ ಈ ಸಾರಜನಕ ಈ 3 ಏನ್ ಹೇಳ್ತೀವಿ ಪೋಷಕಾಂಶಗಳು ಗಿಡಗಳಿಗೆ ಯಥೇಚ್ಛವಾಗಿ ಬೇಕು, ಅಂದ್ರೆ ಜಾಸ್ತಿ ಪ್ರಮಾಣದಲ್ಲಿ ಬೇಕು. ಸೊ ಇವು ಏನಾಗುತ್ತೆ, ಸಾರಜನಕ ಜಾಸ್ತಿ ಆಗೋದ್ರಿಂದ ಗಿಡ ಬೆಳವಣಿಗೆ, ಎಲೆ ಚೆನ್ನಾಗಿ ಬರೋದು, ಕಾಂಡ ಚೆನ್ನಾಗಿ ಬರೋದು, ಆ ರೀತಿ ಆಗುತ್ತೆ. ಸೊ ರಂಜಕ ಕೂಡ ಅಂದ್ರೆ ಬೇರುಗಳು ಚೆನ್ನಾಗಿ ಬರೋದಕ್ಕೆ, ಹಾಗೆ ಪೊಟ್ಯಾಶ್ ಕೂಡ ಯಾವುದೇ ಒಂದು ರೋಗ ರುಜಿನ ತಡೆಗಟ್ಟೋದಕ್ಕೆ ಅದು ಸಹಾಯ ಮಾಡುತ್ತೆ. ನೆಕ್ಸ್ಟ್ ಪೋಷಕಾಂಶ ಅಂದ್ರೆ ದ್ವಿತೀಯ ಪೋಷಕಾಂಶಗಳು. ಇದು ಜಾಸ್ತಿ ಬೇಡ, ಕಡಿಮೆ ಪ್ರಮಾಣದಲ್ಲಿ ಬೇಕು. ಸೊ ಅವು ಯಾವ್ಯಾವ ಅಂದ್ರೆ ಕ್ಯಾಲ್ಸಿಯಂ ಅಂತ ಹೇಳ್ತೀವಿ, ಮೆಗ್ನೀಷಿಯಮ್, ಸಲ್ಫರ್. ಸೊ ಇವು ದ್ವಿತೀಯ ಪೋಷಕಾಂಶಗಳು. ಇವುಗಳು ಏನು ಕಡಿಮೆ ಆಗೋದ್ರಿಂದ ಏನಾಗುತ್ತೆ, ಸಪೋಸ್ ನೀವು ಯಾರೋ ಇಲ್ಲಿ ಟೊಮೊಟೊ ಬೆಳೀತಾ ಇರ್ಬೋದು. ಸೊ ಟೊಮೊಟೊದಲ್ಲಿ ನೀವು ನೋಡಿರ್ಬೋದು ಹಣ್ಣು ಕೊಳ್ತಂತೆ, ಬ್ಲಾಸಮ್ ಎಂಡ್ರಾಟ್ ಅಂತ ಹೇಳ್ತೀವಿ. ಸೊ ಅದು ಪೋಷಕಾಂಶ ಕಡಿಮೆ ಆದಾಗ ಅದಕ್ಕೆ
ಏನು ಹಣ್ಣು ಕೊಳ್ತೋಗೋದು ಆ ರೀತಿ ಎಲ್ಲ ತೊಂದರೆ ಆಗುತ್ತೆ. ಸೊ ಅದು ಬಿಟ್ಬಿಟ್ಟು ನೆಕ್ಸ್ಟ್ ಬಂದರೆ ಲಘು ಪೋಷಕಾಂಶ ಅಂತ. ಸೊ ಲಘು ಪೋಷಕಾಂಶಗಳು ಯಾವ್ಯಾವು ಅಂತಂದರೆ ನೀವು ಕೇಳಿರ್ಬೋದು, ಸತು ಕೇಳಿರ್ಬೋದು, ಬೋರಾನ್ ಕೇಳಿರ್ಬೋದು, ಐರನ್ನು, ಹಂಗೆ ಸೆಲೆನಿಯಮ್ಮು, ಈ ರೀತಿ ಲಘು ಪೋಷಕಾಂಶ ಅಂದರೆ ಇದ್ರ ಗಿಡಗಳಿಗೆ ಕಡಿಮೆ ಪ್ರಮಾಣದಲ್ಲಿ ಬೇಕು. ಬಟ್ ಅದು ಏನಾದರೂ ಅದು ನೀವು ಕೊಡಲಿಲ್ಲ ಅಂದರೆ ಸರಿಯಾದ ಪ್ರಮಾಣದಲ್ಲಿ ನಿಮಗೆ ಇವೆಲ್ಲ ಏನು ಪೋಷಕಾಂಶಗಳು ಮುಖ್ಯ ಅಂತಂದರೆ ಯಾವುದೇ ಒಂದು ಈಗ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಇರ್ಬೋದು, ಅದು ಗಿಡಗಳಿಗೆ ಒಂದು ಊಟ ತಯಾರಿಸ್ಬೇಕಂದ್ರೆ ಇವು ಪೋಷಕಾಂಶಗಳು ಬೇಕು. ಆಮೇಲೆ ನೀವೇನು ಹಾಕ್ತಿರಲ್ಲ ಪೋಷಕಾಂಶ ಅದು ಹಂಗೆ ಡೈರೆಕ್ಟಾಗಿ ಗಿಡಗಳಿಗೆ ಹೋಗಲ್ಲ. ಈಗ ನಮ್ಗೆ ಹೆಂಗೆ ಒಂದು ಸಕ್ಕರೆ ಬೇಕಂದ್ರೆ ನೀವೇನು ಮಾಡ್ತೀರ, ಕಬ್ಬುನ ರಸ ತೆಗೆದ್ಬಿಟ್ಟು ಅದರಿಂದ ಸಕ್ಕರೆ ತೆಗೆದು ಹಾಕ್ತೀವಲ್ಲ, ಬೇಕಾದ ರೀತಿಯಲ್ಲಿ ಕೊಡಬೇಕು ಗಿಡಗಳಿಗೂ. ಅದೇ ರೀತಿ ನೀವು ಪೋಷಕಾಂಶ ಹಾಕಿದಾಗ ನೀರಲ್ಲಿ ಕರಗಬೇಕು, ಕರಗ್ಬಿಟ್ಟು ಅದು ಗಿಡ ತಗೋಬೇಕು. ಈ ಪಾಸಿಟಿವ್ ಅಯಾನ್ಸ್, ನೆಗೆಟಿವ್ ಅವೆಲ್ಲ ಅಯಾನ್ಸ್ ಅಂತ ಹೇಳ್ತೀವಲ್ಲ, ಅವೆಲ್ಲ ಒಳಗೆ ಹೋಗ್ಬೇಕು. ಸೊ ಈ ರೀತಿ ನಡೆಯುತ್ತೆ. ಸೊ ಈ ಪೋಷಕಾಂಶಗಳು ಕಡಿಮೆ ಆದಾಗ ಗಿಡಗಳು ಕುಂಠಿತಗೊಳ್ಳುತ್ತೆ. ಆಮೇಲೆ ಚೆನ್ನಾಗಿ ಹೂ ಬಿಡೋದಿಲ್ಲ, ಹೂ ಬಿಟ್ಟರು ಉದುರೋಗೋದು, ಆಮೇಲೆ ಹಣ್ಣು ಚೆನ್ನಾಗಿ ಅಂದರೆ ಸಣ್ಣದಾಗಿ ಬರೋದು, ಈ ರೀತಿ ಎಲ್ಲ ನಾವು ನೋಡ್ಬೋದು. ಸೊ ಈ ಎಲ್ಲ ಪೋಷಕಾಂಶ 17 ಪೋಷಕಾಂಶ ಬೇಕು. ಸೊ ನಮಗೆ ಹೆಂಗೆ ಈಗ ಮಕ್ಕಳಿಗೆ ನಮಗೆ ಹೆಂಗೆ ಒಂದೇ ರೀತಿ ಅನ್ನ ತಿಂದರೆ ಅಷ್ಟೇ ಸಾಕಾಗಲ್ಲ. ಸೊ ಅದ್ರ ಜೊತೆಗೆ ನಾವು ಬೇಳೆಕಾಳು ತಿನ್ನಬೇಕು, ಹಣ್ಣು ಹಂಪಲು ತಿನ್ನಬೇಕು, ತರಕಾರಿಗಳು ತಿನ್ನಬೇಕು. ಅದೇ ರೀತಿ ಗಿಡಗಳಿಗೂ ಈ ರೀತಿ ಎಲ್ಲ ಪೋಷಕಾಂಶಗಳು ಬೇಕು.